ಇನ್ನು ಸಾಧನಾ ಸಮಾವೇಶ ಕಾಂಗ್ರೆಸ್ ನಡೀತಾ ಇದೆ. ಇದಕ್ಕೆ ಈಗ ಪ್ರತಿಭಟನೆಯ ಬಿಸಿ ತಟ್ಟುವಂತ ಎಲ್ಲಾ ಲಕ್ಷಣಗಳು ಕೂಡ ಇವೆ. ಯಾರು ಮಾಡ್ತಾ ಇದ್ದಾರೆ? ಈಗ ಒಂದ್ ಕಡೆಗೆ ಸಾರಿಗೆ ಸಂಘಟನೆಗಳಿಂದ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಪ್ರತಿಭಟನೆಯ ಬಿಸಿ ಈಗ ತಟ್ಟುವ ಲಕ್ಷಣಗಳಿದೆ. ಒಂದು ದಿನ ಮುಂಚಿತವಾಗಿಯೇ ಪ್ರತಿಭಟನಾ ಬಿಸಿ ತಟ್ತಾ ಇದೆ. ತುಮಕೂರಿಂದ ಇದು ಬೆಳಂಬೆಳಗ್ಗೆ ಡಿಸಿ ಕಚೇರಿಯ ಮುಂದೆ ಗುಡಿಸಲನ್ನ ನಿರ್ಮಿಸಿ ದಿಢೀರ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಭೂ ಮತ್ತು ವಸತಿ ವಂಚಿತರಿಂದ ಈ ಪ್ರತಿಭಟನೆ ನಡೀತಾ ಇದೆ. ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ ಭಾಗದ ಭೂ ಮತ್ತು ವಸತಿ ವಂಚಿತರು ಗುಡಿಸಲನ್ನು ಹಾಕೊಂಡ್ಬಿಟ್ಟು ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಈಗ ಅವರ ಬೆಳ್ಳಾವಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರಂತೆ. ಅಲ್ಲ ರೀ, ಪ್ರತಿಭಟನೆ ಮಾಡೋಕ್ಕೂ ಹಕ್ಕಿಲ್ವಾ? ಬಟ್ ಈ ಥರ ಗುಡಿಸಲೆಲ್ಲ ಹಾಕೊಂಡ್ಬಿಟ್ಟು ನೀವು ಡಿ ಸಿ ಕಚೇರಿ ಮುಂದೆ ಕೂತ್ಕೊಂಡ್ರೆ ಹೆಂಗ್ರಿ? ಇರುತ್ತೆ, ಪ್ರತಿಭಟನೆ ವಿವಿಧವಾಗಿಲ್ವಾ? ಪೋಸ್ಟರ್ ಅಂಟಿಸೋ ಕೆಲಸ ಯಾರು ಮಾಡಿದ್ರಪ್ಪ? ಕಾಂಗ್ರೆಸ್ನವ್ರು ಮಾಡಿರಲಿಲ್ವಾ? ಅವತ್ತು ಯಾವುದೂ ಏನೂ ಆಗಲಿಲ್ಲ. ಇವಾಗ ಪಾಪ ಅವ್ರು ಗುಡಿಸಲು ಹಾಕೊಂಡ್ಬಿಟ್ಟು ಒಂದು ತಮ್ಮದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಮುಂದಾದರೆ ಅದನ್ನು ಕೂಡ ನೀವು ವಿರೋಧಿಸ್ತೀರಾ? ಅಂದರೆ ಕೊಡಿ ಅವಕಾಶವನ್ನು. ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದೀರಾ, ಬುಕ್ ಹಿಡ್ಕೊಂಡು ಓಡಾಡ್ತೀರಾ? ಸ್ವತಂತ್ರ ಇಲ್ವಾ ಅವರಿಗೆ ಪ್ರತಿಭಟನೆ ಮಾಡೋಕ್ಕೆ? ಇನ್ನು ಬೆಳ್ಳಾವಿ ಠಾಣೆ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಕ್ಕುಪತ್ರ ಮತ್ತು ಮನೆ ಕಟ್ಟಿಸಿಕೊಡದ ಜಿಲ್ಲಾಡಳಿತ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಸಾಧನಾ ಸಮಾವೇಶ ನೀವು ಮಾಡ್ತಾ ಇದ್ದೀರಾ ಅಂತ ಕಿಡಿಕಾರ್ತಾ ಇದ್ದಾರೆ. ಕೊಟ್ಟ ಮೇಲೆ ಭರವಸೆಗಳನ್ನು ಈಡೇರಿಸಬೇಕು. ನೋಡಿ, ಇನ್ನು 2 ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ. ಈ 2 ವರ್ಷ ಯಾವ ರೀತಿಯಲ್ಲಿ ಪ್ರತಿಭಟನೆಗಳು ಬರುತ್ತೆ ಅಂತ ನೆನಪಿಟ್ಕೊಳ್ಳಿ. ಕಾರಣ, ಈ ಸರ್ಕಾರ ಕೊಟ್ಟಂತ ಭರವಸೆಗಳು ಆಗಿದೆ. ಇನ್ನೂ ಆಕ್ಚುಲಿ ಶುರುವಾಗಿಲ್ಲ. ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ತೆಗೆದಾಕ್ತೀವಿ, ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ತರ್ತೀವಿ ಅನ್ನುವಂಥದ್ದು ಹೇಳಿದ್ದು. ಬಹು ದೊಡ್ಡದಾಗಿ ಸರ್ಕಾರಿ ನೌಕರರ ಆಸೆ ಅದು. ಅದನ್ನು ನಂಬಿಕೊಂಡು ನಿಮಗೆ ಓಟ್ ಹಾಕಿದ್ರು. ಅವರು ಎದ್ರಂದ್ರೆ ಈಗ ಪ್ರತಿಭಟನೆಗೆ ಎಲ್ಲ ಇಲಾಖೆಗಳ ಕೆಲಸವೂ ಕೂಡ ಮಖಾಡೆ ಮಲಗೋಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಶುರು ಮಾಡ್ಕೊಳ್ತಾರೆ ಅವರು.